ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ. ಅದಕ್ಕೋಸ್ಕರ ಟಾಕ್ಸಿಕ್ ಟೀಮ್ ಒಂದು ಸ್ಪೆಷಲ್ ಬರ್ತ್ಡೇ ಟೀಸರ್ ಅನ್ನ ರಿಲೀಸ್ ಮಾಡಿದೆ. ಫಸ್ಟ್ ಗ್ಲಿಮ್ಸ್ ಅನ್ನ ತೋರಿಸಿದ್ದಾರೆ. ಸೊ KGF ಆದ್ಮೇಲೆ ಅವರ ರೇಂಜ್ ಚೇಂಜ್ ಆಗಿದೆ, ಎಕ್ಸ್ಪೆಕ್ಟೇಷನ್ಗಳು ಹೆಚ್ಚಾಗಿದ್ದಾವೆ. ಹಿಂದೆ ಕರ್ನಾಟಕದ ನಾವು ಮಾತ್ರ ಕಾಯ್ತಾ ಇದ್ವಿ, ಆದ್ರೆ ಇಡೀ ವರ್ಲ್ಡ್ ಸಿನಿಮಾದ ಫ್ಯಾನ್ಸ್ ಈಗ ಯಶ್ ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ, ಕಂಟೆಂಟ್ ಹೇಗಿರುತ್ತೆ, ಏನ್ ಸಬ್ಜೆಕ್ಟ್ ಅಂತ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಸೊ ಈ ಒಂದು ಟೀಸರ್ ಅನ್ನ ನೋಡಿದಾಗ ಫಸ್ಟ್ ಇಷ್ಟ ಆಗಿದ್ದು ಟೀಸರ್ ನ ಕ್ವಾಲಿಟಿ ತುಂಬಾ ಗ್ರ್ಯಾಂಡ್ ಆಗಿದೆ. ನಿಮ್ಗೊಂದು ಹಾಲಿವುಡ್ ಸಿನಿಮಾ ರೇಂಜ್ ಅಲ್ಲಿ ಹೇಗೆ ಹಾಲಿವುಡ್ ಸಿನಿಮಾದ ಒಂದು ಶಾರ್ಟ್ಸ್ ಬರುತ್ತೆ, ಕ್ಲಿಪ್ಪಿಂಗ್ಸ್ ಬರುತ್ತೆ, ಆ ಒಂದು ಕ್ವಾಲಿಟಿ ಕಾಣಿಸುತ್ತೆ, ರಿಚ್ನೆಸ್ ಇದೆ. ಸೊ ಇನ್ನು ಎರಡನೇದಾಗಿ ಬಹಳ ಇಷ್ಟ ಆಗುದು ಅಂತಂದ್ರೆ ಯಶ್ ಅವರ ಸ್ವ್ಯಾಗ್. ಸೊ ರಾಕಿ ಬಾಯ್ ಪಾತ್ರದ ಮೇಲೆ ಅದಾದ್ಮೇಲೆ ಅವರ ಸ್ವ್ಯಾಗ್ ಅಂತ ನೆಕ್ಸ್ಟ್ ಲೆವೆಲ್ ಹೋಗಿದೆ. ಇಲ್ಲೂ ಕೂಡ ಅವರ ಎಂಟ್ರಿ ಇರ್ಬೋದು. ಸೊ ಎಲ್ಲಿಂದ ಶುರು ಆಗುತ್ತೆ ಅಂತಂದ್ರೆ ಈ ಕ್ಲಬ್ ಪ್ಯಾರಡೈಸು ಅನ್ನೋ ಒಂದು ನೈಟ್ ಕ್ಲಬ್ ರೀತಿಯಾಗಿದೆ, ಈ ಕ್ಯಾಸಿನೋ ಇದೆಲ್ಲ ಆಡುವಂತ ಒಂದು ನೈಟ್ ಕ್ಲಬ್ ರೀತಿಯಾಗಿ ಅನ್ಸುತ್ತೆ ಅದು. ಸೊ ಅಲ್ಲಿಗೆ ಯಶ್ ಅವರು ಒಂದು ರೆಟ್ರೋ ಕಾರಲ್ಲಿ ಬಂದು, ಒಂದು ಗ್ರ್ಯಾಂಡ್ ಕಾರಲ್ಲಿ ಬಂದು ಕಾಲಿಟ್ಟು ಎಂಟ್ರಿ ಆಗುವಂತ ಶಾಟ್. ಅದಾದ್ಮೇಲೆ ಸಿಗಾರ್ ಲೈಟ್ ಅನ್ನ ಆನ್ ಮಾಡಿ ಫ್ಲಿಕ್ ಮಾಡಿ ನಂತರ ಈ ಸಿಗಾರ್ನ ಹಚ್ಕೊಂಡು ಎಂಟ್ರಿ ಆಗೋದು. ಸೊ ಒಳಗೆ ಒಂದಷ್ಟು ಗ್ಲಿಮ್ಸ್ ಈ ನೈಟ್ ಕ್ಲಬ್ ಅಲ್ಲಿ ಏನೆಲ್ಲ ಡ್ಯಾನ್ಸ್ ಆಗ್ತಾ ಇರುತ್ತೆ, ಏನೆಲ್ಲ ಒಂದಷ್ಟು ಮಾದಕ ವಸ್ತುಗಳನ್ನ ಅವರು ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಕರೆನ್ಸಿ ನೋಟ್ಗಳನ್ನೇ ಬಳಸ್ತಾ ಇರ್ತಾರೆ. ಸೊ ಒಂದು ನೈಟ್ ಕ್ಲಬ್ ಒಳಗೆ ಬರುವಂತ ಒಬ್ಬ ಮಾನ್ಸ್ಟರ್ ಮೈಂಡ್ ಹಾಗೆ ಕಾಣಿಸುತ್ತೆ. ಸೊ ಫಸ್ಟ್ ಒಂದು ಒಪಿನಿಯನ್ ಬಂದಿದ್ದು ರಿಚ್ನೆಸ್ ತುಂಬಾ ಇಷ್ಟ ಆಯ್ತು. ಬಹಳ ಇಷ್ಟ ಆಗಿದ್ದು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಟಾಪ್ ನಾಚ್ ಆಗಿದೆ. ಸೊ ಯಾವುದೇ ಒಂದು ವರ್ಲ್ಡ್ ಲೆವೆಲ್ ಸಿನಿಮಾ ಬೇಕಾಗುವಂತ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆ. ಸೊ ಯಶ್ ಅವರು ಈ ಟೀಸರ್ ಮೂಲಕ ಏನು ಅವರು ಮೊದಲೇ ತಿಳಿಸಕ್ ಹೊರಟಿದ್ರು ಅಥವಾ ಅವರೊಂದು ಪ್ರಿಪರೇಷನ್ ನೋಡಿದಾಗಲೇ ಅನಿಸ್ತಾ ಇತ್ತು, ನಾವು ಹಾಲಿವುಡ್ ಲೆವೆಲ್ಗೆ ನಮ್ದು ಆಯ್ತು, ಈಗ ಇಂಡಿಯನ್ ಲೆವೆಲ್ ಕಾಂಪಿಟೇಷನ್ ಆಯ್ತು, ಏನೇನಿದ್ರು ಕೂಡ ಇಂಗ್ಲಿಷ್ ಸಿನಿಮಾಗಳಿಗೆ, ಹೊರಗಡೆ ಸಿನಿಮಾಗಳಿಗೆ, ಹಾಲಿವುಡ್ ಸಿನಿಮಾಗಳಿಗೆ ನಾವು ಫೈಟ್ ಕೊಡುವಂತ ಟೈಮ್ ಬಂದಿದೆ ಅಂತ. ಸೊ ಅದನ್ನ ಪ್ರತಿ ಫ್ರೇಮಲ್ಲೂ ತೋರಿಸಿದ್ದಾರೆ. ಅವರು ಸಿಗಾರ್ ಹಿಡಿದು ಬರುವಂತ ಸ್ಟೈಲ್ ಇರ್ಬೋದು, ಅವರ ಹ್ಯಾಟ್ ಇರ್ಬೋದು, ಆ ಒಂದು ಬ್ಲೇಸರ್ ಹಾಕಿರೋದು, ಪ್ರತಿಯೊಂದರಲ್ಲೂ ಕೂಡ ಒಂದು ಕ್ಲಾಸ್ ಇದೆ. ಅಲ್ಲಿ ಬರುವಂತಹ ಲಿಕ್ಕರ್ ಬಾಟಲ್ಗಳಿರ್ಬೋದು. ಸೊ ಕೊನೆಯದಾಗಿ ಅಲ್ಲೊಬ್ಬ ಇರುವಂತಹ ಡ್ಯಾನ್ಸರ್ಗೆ ಆಕೆ ಮೇಲೆ ಶಾಂಪಿನ್ ಅನ್ನ ಆ ಒಂದು ಬಾಟ್ಲ್ ಅನ್ನು ಓಪನ್ ಮಾಡಿ ಚೆಲ್ಲೋದಿರ್ಬೋದು. ಒಂದು ಬ್ಯಾಡ್ ಆಸ್ ಅನ್ನೋದು ವೆರಿ ಕ್ಲಿಯರ್ಲಿ ಗೊತ್ತಾಗುತ್ತೆ, ತುಂಬಾ ಚಾಲಾಕಿ ಆಗಿರುವಂತ ಒಬ್ಬ ವ್ಯಕ್ತಿ ಅಂತ. ಸೊ ಮೊದಲ ಒಂದು ಟೀಸರ್ ನ ನೋಡಿದಾಗ ಅಥವಾ ಹಿಂದೆ ಬಂದಂತ ಒಂದು ಟೀಸರ್ ನೋಡಿದ್ವಿ, ಆದ್ರೆ ಈಗ ವಿಜುವಲಿ ಏನು ವರ್ಲ್ಡ್ ಹೇಗಿರುತ್ತೆ, ಯಾವ ಒಂದು ಆರಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ಈ ಒಂದು ಟೀಸರ್ ಹೇಳುತ್ತೆ. ಸೊ ಫಸ್ಟ್ ಟೀಸರ್ ಅಂತೂ ಇಂಪ್ರೆಸ್ ಆಗಿದೆ. ಬಟ್ ಸ್ವಲ್ಪ ಡಿಸಪಾಯಿಂಟ್ ಏನಾಗಿತ್ತು ಅಂತಂದ್ರೆ, ಮೇ ಬಿ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ. ಜಸ್ಟ್ ಒಂದು ನೈಟ್ ಕ್ಲಬ್ಗೆ ಎಂಟ್ರಿಗಿಂತ ಅವರ ಸ್ಟೈಲ್, ಸ್ವ್ಯಾಗ್, ಏನ್ ಲುಕ್ ಅಲ್ಲಿ ಬರ್ತಾರೆ ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಬಟ್ ಅದಕ್ಕಿಂತ ಜಾಸ್ತಿ ಬೇರೆ ಪಾತ್ರಗಳನ್ನೇನಾದ್ರೂ ಸ್ವಲ್ಪ ತೋರಿಸ್ತಾರ, ಏನಾದ್ರೂ ಸ್ವಲ್ಪ ಎಕ್ಸ್ಟ್ರಾ ಬರುತ್ತಾ ಅನ್ನೋದಿತ್ತು. ಬಟ್ ಮೇ ಬಿ ಅವರ ಬರ್ತ್ಡೇ ಆಗಿರೋದ್ರಿಂದ ಬರೀ ಯಶ್ ಅವ್ರಿಗೆ ಕಾನ್ಸಂಟ್ರೇಟೆಡ್ ಆದಂತ ಒಂದು ಟೀಸರ್ ಇದು. ಬಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಇನ್ ಕೇಸ್ ಸ್ಟೋರಿ, ಸ್ಕ್ರೀನ್ ಪ್ಲೇ ಇದೆಲ್ಲವೂ ಕೂಡ, ಸಬ್ಜೆಕ್ಟ್ ಎಲ್ಲವೂ ಕೂಡ ಬೇರೆ ನಾವು ಇದುವರೆಗೂ ನೋಡಿದಂಥ ಸಬ್ಜೆಕ್ಟ್ ಆಗಿದ್ರೆ ಖಂಡಿತ ಇದೊಂದು ಬ್ಲಾಕ್ ಬಸ್ಟರ್ ಆಗುವಂತ ಯಾವುದೇ ಅನುಮಾನ ಇಲ್ಲ. ನಿಮ್ಗೆ ಈ ಟೀಸರ್ ಅನ್ನ ನೋಡಿದಾಗ ಏನ್ ಒಪಿನಿಯನ್ ಬಂತು, ಇಷ್ಟ ಆಯ್ತಾ? ಸೊ ಕಮೆಂಟ್ ಮಾಡಿ. ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ.